ಎಲ್ಲರೂ ಹೆಂಗದಿರಿ, ಎಲ್ಲರೂ ಆರಾಮದಿರಿ ಅಂತ ಅನ್ಕೊಳಕತ್ತೀನಿ. ಅಂಡ್ ನಾನಂತ್ರ ಮಸ್ತ್ ಅದೇನ್ ನೋಡ್ರಿ. ಸೊ ಬಹಳಷ್ಟು ಜನ ನಂಗ ಕ್ವೆಶನ್ ಮೇಲೆ ಕ್ವೆಶನ್ ಕೇಳಿರಿ. ಅದ್ ಒಂದ್ರ ಬಗ್ಗೆನ, ಒಂದ್ ವಿಷಯದ ಬಗ್ಗೆನ. ಅದೇನಪ್ಪಾ ಅಂತಂದ್ರ, ಅಕ್ಕ ನಿಮ್ ಸ್ಕಿನ್ ಫಸ್ಟ್ ಹೆಂಗಿತ್ತು, ಇವಾಗ ಎಷ್ಟು ಚಂದ ಬ್ರೈಟ್ ಅಂಡ್ ಗ್ಲೋ ಆಗೈತಿ, ಆಮೇಲೆ ಒಂದ್ ಆಕ್ನೆ ಇಲ್ಲ, ಪಿಂಪಲ್ಸ್ ಇಲ್ಲ, ಪಿಗ್ಮೆಂಟೇಶನ್ ಇಲ್ಲ, ಡಾರ್ಕ್ ಸರ್ಕಲ್ಸ್ ಇಲ್ಲ, ಡಾರ್ಕ್ ಸ್ಪಾಟ್ಸ್ ಇಲ್ಲ ಅಂತ ಕೇಳಿರಿ. ಆದ್ರೆ ಅದಕ್ಕ ನೀವ್ ಏನ್ ಯೂಸ್ ಮಾಡ್ತೀರಿ ಅಂತ ಕೇಳಿದಿರಿ ನನಗ. ನಾನ್ ಏನ್ ಯೂಸ್ ಮಾಡ್ತೇನಪ್ಪಾ ಅಂತಂದ್ರ F2 ಅವರ ನೈಟ್ ಕ್ರೀಮ್ ನ ಯೂಸ್ ಮಾಡ್ತೀನಿ. ಸೊ ಇದ್ರಿಂದ ಪಿಂಪಲ್ಸ್, ಪಿಗ್ಮೆಂಟೇಶನ್, ಆಕ್ನೆ, ಆಮೇಲೆ ಡಾರ್ಕ್ ಸ್ಪಾಟ್ಸ್, ಡಾರ್ಕ್ ಸರ್ಕಲ್ಸ್ ಕಂಪ್ಲೀಟ್ಲಿ ಕ್ಲಿಯರ್ ಆಕೈತಿ. ಇದು 100% ನ್ಯಾಚುರಲ್ ಐತಿ. ಇದ್ರೊಳಗೆ ಎಲ್ಲಾನು ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ ಐತಿ. ಅಷ್ಟ ಅಲ್ದ ಇದು ಬಹಳ ಅಫೋರ್ಡಬಲ್ ಕೂಡ ಆಗೈತಿ. ಅಂಡ್ ಇದರಿಂದ ಯಾವುದೇ ತರ ಸೈಡ್ ಎಫೆಕ್ಟ್ ಆಗಂಗಿಲ್ಲ. ಅಂಡ್ ನಾನು ಡೈಲಿ ಇದನ್ನ ಒಂದ ಯೂಸ್ ಮಾಡ್ತೀನಿ, ಅದು ಮಲ್ಗೋಕ್ಕಿಂತ ಮುಂಚೆ. ಸೊ ಇದನ್ನ ಹೆಂಗ್ ಯೂಸ್ ಮಾಡ್ಬೇಕಪ್ಪ ಅಂತಂದ್ರೆ ಬಹಳ ಈಸಿ ಐತ್ರಿ, ಬಹಳ ಏನ್ ಕಾಂಪ್ಲಿಕೇಟೆಡ್ ಇಲ್ಲ. ಫಸ್ಟ್ ನೀವ ಫೇಸ್ ವಾಶ್ ಮಾಡ್ಕೊಳ್ರಿ, ಅಂದ್ರೆ ಚಂದ ನಮ್ ಫೇಸ್ ಎಲ್ಲಾ ಕ್ಲೀನ್ ಮಾಡ್ಕೊಳ್ರಿ. ಅದಾದ್ಮೇಲೆ ಈ ನೈಟ್ ಕ್ರೀಮ್ ನ ಅಪ್ಲೈ ಮಾಡ್ಕೊಳ್ರಿ. ಅಂದ್ರ ಲೈಕ್ ಸ್ವಲ್ಪ ರಬ್ ಮಾಡ್ಬೇಡ್ರಿ ಜಾಸ್ತಿ, ಜಸ್ಟ್ ಸ್ಮೂತ್ ಆಗಿ ಹಿಂಗ್ ಅಪ್ಲೈ ಮಾಡ್ಕೊಳ್ರಿ. ಅಪ್ಲೈ ಮಾಡಿದ ಮೇಲೆ ಮಲ್ಕೊಂಡ್ಬಿಡ್ರಿ. ನೈಟ್ ಕ್ರೀಮ್ ಇರೋದ್ರಿಂದ ಅಪ್ಲೈ ಮಾಡಿದ ಕೂಡಲೇ ನೈಟ್ ಮಲ್ಕೊಳ್ರಿ. ಬೆಳಿಗ್ಗೆ ಎದ್ದ ತಕ್ಷಣ ಫೇಸ್ ವಾಶ್ ಮಾಡ್ರಿ. ನೀವು ವಾರ್ಮ್ ವಾಟರ್ಲೇರೆ ಮಾಡ್ರಿ ಅಥವಾ ಕೋಲ್ಡ್ ವಾಟರ್ಲೇರೆ ಮಾಡ್ರಿ, ಬಟ್ ಫೇಸ್ ವಾಶ್ ಇಸ್ ಕಂಪಲ್ಸರಿ. ಸೊ ಎದ್ದ ಕೂಡಲೇನ ಫೇಸ್ ವಾಶ್ ಮಾಡ್ಕೊಳ್ರಿ. ಆಮೇಲೆ ನಿಮ್ಗೆ ಕಂಟಿನ್ಯೂ ಆಗಿ ರಿಸಲ್ಟ್ ಸಿಗ್ತೈತಿ. 14 ದಿನದೊಳಗ ನಿಮ್ಗೆ ರಿಸಲ್ಟ್ ಅಂತೂ ಪಕ್ಕಾ ಸಿಗ್ತೈತಿ. 14 ಡೇಸ್ ಒಳಗ ನಿಮ್ಗೆ ರಿಸಲ್ಟ್ ಸಿಗ್ತೈತಿ. ಸೊ ಇದು ನನಗಂತೂ ಸಿಕ್ಕಾಪಟ್ಟೆ ವರ್ತ್ ಐತಿ. ಆಮೇಲೆ ನನಗ್ ವರ್ಕ್ ಕೂಡ ಆಗೈತೆ ಅನ್ನೋ ಸಲುವಾಗಿ, ನಿಮ್ ಎಲ್ರಿಗೂ ವರ್ಕ್ ಆಗ್ಲಿ ಅನ್ನೋ ಸಲುವಾಗಿ ಹೇಳಿಕತ್ತೀನಿ. ಅಂಡ್ ಬಹಳಷ್ಟು ಜನಗ ಹಿಂಗ ಅನ್ಸೈತಲ್ರಿ, ನಾ ಕಪ್ ಅದೇನಿ, ಆಮೇಲೆ ನಂಗೆ ಪಿಂಪಲ್ಸ್ ಅದಾವು, ಡಾರ್ಕ್ ಸ್ಪಾಟ್ಸ್ ಅದಾವು. ಸೊ ಹಂಗಾಗಿ ನನಗೆಲ್ಲಾರು ಒಂಥರ ನೋಡ್ತಾರು, ಒಂಥರ ಮಾತಾಡ್ತಾರು ಅಂತ ಆ ತರ ಭಾವನೆ ಇರ್ತೈತಲ್ಲ, ಅಂತವ್ರು ಇದನ್ನ ಯೂಸ್ ಮಾಡ್ರಿ. ಬಿಕಾಸ್ ನನಗೂ ಪೈಲ ಎಷ್ಟೆಲ್ಲ ಡಾರ್ಕ್ ಸರ್ಕಲ್ಸ್ ಇದ್ದು. ನನ್ನ ಓಲ್ಡ್ ವಿಡಿಯೋಸ್ ನೋಡ್ರಿ, ಪ್ರೀವಿಯಸ್ ವಿಡಿಯೋ, ನನ್ಗೆ ಎಷ್ಟು ಡಾರ್ಕ್ ಸರ್ಕಲ್ಸ್ ಇದ್ದು. ಆಮೇಲೆ ನನ್ ಸ್ಕಿನ್ ಗ್ಲೋನ ಅನಿಸ್ತಿರ್ಲಿಲ್ಲ. ಬಟ್ ಇವಾಗ ಏನ್ ನಾನು F2 ನ ಯೂಸ್ ಮಾಡತ್ತೀನಲ್ಲ, ಅವಾಗಿಂದ ನನ್ನ ಸ್ಕಿನ್ ಎಷ್ಟು ಬ್ರೈಟ್ ಆಗೈತಿ, ಶೈನ್ ಆಗೈತಿ, ಗ್ಲೋ ಆಗೈತಿ, ಎಕ್ದಮ್ ವೈಟ್ ಕಾಣಿಸತೈತಿ. ಅಷ್ಟ ಅಲ್ದ ಯಾವುದೇ ತರ ನನ್ನ ಫೇಸ್ ಅಲ್ಲಿ ಮಾರ್ಕ್ಸ್ ಕೂಡ ಇಲ್ಲ. ನೀವೇ ನೋಡ್ಲಿಕ್ಕತ್ತೀರಿ. ಅದ್ ಎದಕ್ಕಪ್ಪ ಅಂತಂದ್ರೆ F2 ನಿಂದ ಎಲ್ಲ ಪಾಸಿಬಲ್ ಆಗೈತಿ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಗೈತಿ. ಇವರ ಕಾಂಟ್ಯಾಕ್ಟ್ ನಂಬರ್ಸ್, ಆಮೇಲೆ ಇವ್ರ ID ಪ್ರತಿಯೊಂದು ನಾ ಡಿಸ್ಕ್ರಿಪ್ಷನ್ ಒಳಗ ಮೆನ್ಷನ್ ಮಾಡಿರ್ತೀನಿ. ಸೊ ನೀವ್ ಅಲ್ಲಿಂದ ಹೋಗಿ ಚೆಕ್ಔಟ್ ಮಾಡಿ ಆಮೇಲೆ ಪರ್ಚೇಸ್ ಮಾಡ್ಕೊಡ್ರಿ. ಇಂತ ಒಳ್ಳೆ ಪ್ರಾಡಕ್ಟ್ ನ ನೀವು ಮಿಸ್ ಮಾಡ್ಕೊಳಕ್ ಹೋಗ್ಬೇಡ್ರಿ. ಯಾಕಪ್ಪ ಅಂತಂದ್ರೆ ನಮ್ ಫ್ಯೂಚರ್ ನ ಬದಲಾಯಿಸುವಂತಹ ಶಕ್ತಿ F2 ಒಳಗ ಐತಿ. ಅಂಡ್ ಮೇನ್ ಆಗಿ ಏನ್ ಹೇಳ್ಬೇಕಪ್ಪ ಅಂದ್ರೆ, ನನಗಂತೂ ರಿಸಲ್ಟ್ ಸಿಕ್ಕೈತಿ ಅಂಡ್ ನಿಮ್ಗೂ ಕೂಡ ಸಿಕ್ತೈತಿ. ಇದನ್ನ ಮೆನ್, ವುಮೆನ್ ಎಲ್ಲರೂ ಇಬ್ರು ಕೂಡ ಯೂಸ್ ಮಾಡಬಹುದು. ಅಷ್ಟ ಅಲ್ದ ಇದು ಎಲ್ಲಾ ಸ್ಕಿನ್ ಟೈಪ್ಸ್ ಇದ್ದವ್ರಿಗೂ ಕೂಡ ಸೂಟೇಬಲ್ ಆಕೈತಿ. ಅದೇ ಮೇನ್ ಇಂಪಾರ್ಟೆಂಟ್ ಥಿಂಗ್ ಇದ್ರೊಳಗ. ಅಂಡ್ ಇನ್ನೊಂದೇನಪ್ಪಾ ಅಂತಂದ್ರೆ, ನನ್ನ ಫೇಸ್ ಅಲ್ಲಿ ಇರುವಂತಹ ಯಾವುದೇ ನಾನು ಮೇಕಪ್ ಮಾಡ್ಕೊಂಡಿಲ್ಲ, ಯಾವುದೇ ತರ ಫಿಲ್ಟರ್ ಹಚ್ಚಿಲ್ಲ. ಜಸ್ಟ್ ಲಿಪ್ಸ್ಟಿಕ್ ಅಷ್ಟೇ ಅಪ್ಲೈ ಮಾಡ್ಕೊಂಡಿರೋದು ನಾನು. ಅದನ್ನ ಬಿಟ್ರೆ ಏನೂ ಹಚ್ಕೊಂಡಿಲ್ಲ. ಬಟ್ ಸ್ಟಿಲ್ ನನ್ನ ಸ್ಕಿನ್ ಯಾವ ತರ ಶೈನ್, ಗ್ಲೋ, ಬ್ರೈಟ್ ಆಗೈತಿ ಅಂಡ್ ಯಾವುದೇ ತರ ಮಾರ್ಕ್ಸ್ ಇಲ್ಲ. ಸೊ ಅದಕ್ಕೆ ಕಾರಣ ಏನಪ್ಪಾ ಅಂತಂದ್ರ F2. ಸೀರಿಯಸ್ಲಿ ಹೇಳತ್ತೀನಿ, F2 ಇರೋದ್ರಿಂದ ನನ್ನ ಸ್ಕಿನ್ ಬಹಳಷ್ಟು ಹೆಲ್ದಿ ಕಾಣಿಸತೈತಿ. ಆಮೇಲೆ ಎಷ್ಟ್ ಚಂದ ಕಾಣಿಸತೈತಿ. ನನ್ನ ಮೇಲೆ ಸೆಲ್ಫ್ ಅಬ್ಸೆಸ್ಡ್ ಅಂತಾರ ಗೊತ್ತೈತಿ, ಆ ತರ ಫೀಲ್ ಅನ್ಸತೈತಿ. ಸೀರಿಯಸ್ಲಿ ಹೇಳಕತ್ತೀನಿ, ನಾ ಕರೆನೇ ಹೇಳತ್ತೀನಿ. ನೀವು ಒಂದ್ಸಲ ಬೈ ಮಾಡಿ ನೋಡ್ರಿ, ರಿಸಲ್ಟ್ ಸಿಗ್ತೈತಿ. ಸೊ ನೀವು ಕೂಡ ಇವಾಗ್ಲೇ ಹೋಗಿ ಬೈ ಮಾಡ್ಕೊಡ್ರಿ. ಅವ್ರ ID ನನ್ನ Instagram ID ಇಲ್ಲಿ ಮೆನ್ಷನ್ ಮಾಡಿರ್ತೀನಿ. ಸೊ ಹೋಗಿ ಅಲ್ಲಿ ಲಗುನ ಬೈ ಮಾಡ್ಕೊಡ್ರಿ. ಯಾಕಂದ್ರ ಬಹಳ ಅಫೋರ್ಡಬಲ್ ಪ್ರೈಸ್ ಐತ್ರಿ. ಸೊ ಹಂಗಾಗಿ ಅಂಡ್ ನಂಗ ಕ್ಯೂಟ್ ಕಾಣಿಸ್ರಿ ನೀವು. ಥ್ಯಾಂಕ್ ಯು ಸೋ ಮಚ್ ಅಂಡ್ ಲಾಟ್ಸ್ ಆಫ್ ಲವ್.